ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಕಾರ್ಯಕರ್ತರು ಮುಖಂಡರು ನಾವೆಲ್ಲ ಮಾಜಿ ಶಾಸಕರು ಇವತ್ತು ಬಂದು ಯಡಿಯೂರಪ್ಪ ಅವ್ರಿಗೆ ಭೇಟಿಯಾಗಿದ್ವಿ. ಇವತ್ತು ಲೋಕಸಭೆ ಚುನಾವಣೆ ಮುಂದೆ ಬರೋದ್ರಿಂದ ಸಮೀಕ್ಷೆ ಮಾಡಿ ಅಭ್ಯರ್ಥಿಗಳನ್ನ ನಿರ್ಣಯ ಮಾಡಲಿಕ್ಕೆ ಅಂತೇಳಿ ಎಲ್ಲರ ಅಭಿಪ್ರಾಯ ಇತ್ತು. ಅದೇ ಅಭಿಪ್ರಾಯ ಅವ್ರಿಗೆ ತಿಳಿಸಿದ್ದೀವಿ. ಅವರು ಎಲ್ಲ ವಿಚಾರಗಳು ಮಾತಾಡಿ ನಾವು ಡಿಲ್ಲಿಯವ್ರಿಗೆ ತಿಳಿಸ್ತೀವಿ. ಅವರು ಒಂದು ಸರ್ವೆ ಮಾಡ್ತಾರೆ, ರಾಷ್ಟ್ರೀಯ BJP ಪಕ್ಷ ಏನು ಸರ್ವೆ ಮಾಡುತ್ತೆ ಅವರೇ ಒಂದು ತೀರ್ಮಾನ ಮಾಡ್ತಾರೆ. ಎಲ್ಲ ಒಳ್ಳೇದಾಗುತ್ತೆ, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅನ್ನೋ ಒಂದು ಮಾತು ಹೇಳಿದ್ದಾರೆ. ಆ ವಿಚಾರನೆ ನಾವೆಲ್ಲ ಮಾತಾಡ್ತೀವಿ. ರಾಜ್ಯದ ಅಧ್ಯಕ್ಷ ಭೇಟಿ ಮಾಡಕ್ಕೆ ಹೇಳಿದ್ದಾರೆ. ರಾಜ್ಯದ ಅಧ್ಯಕ್ಷರಿಗೂ ಭೇಟಿ ಆಗ್ಲಿಕ್ಕೆ ಅವ್ರು ಇಲ್ಲ, ಶಿಕಾರಿಪುರಕ್ಕೇನೋ ಹೋಗಿದ್ದಾರೆ. ನಾಳೆ ರಾಜ್ಯ ಎಕ್ಸಿಕ್ಯೂಟಿವ್ ಮೀಟಿಂಗ್ ಇರೋದು, ಸ್ಟೇಟ್ ಎಕ್ಸಿಕ್ಯೂಟಿವ್ ಮೀಟಿಂಗ್, ಅದರಲ್ಲಿ ಭೇಟಿ ಆಗ್ತಾರೆ. ಹಾಲಿ ಶಾಸಕರದಲ್ಲ, ಇದು ಲೋಕಸಭೆ ಚುನಾವಣೆ. ಬೇಡ ಬೇಕು ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ. ಅದೆಲ್ಲ ಸಮೀಕ್ಷೆ ಮಾಡಿ ರಾಜ್ಯದ ನಾಯಕರಾಗಿರಲಿ, ರಾಷ್ಟ್ರೀಯ ನಾಯಕರಾಗಲಿ ತೀರ್ಮಾನ ಮಾಡ್ತಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಕಾರ್ಯಕರ್ತರು ಮುಖಂಡರು ನಾವೆಲ್ಲ ಮಾಜಿ ಶಾಸಕರು ಇವತ್ತು ಬಂದು ಯಡಿಯೂರಪ್ಪ ಅವ್ರಿಗೆ ಭೇಟಿಯಾಗಿದ್ವಿ. ಇವತ್ತು ಲೋಕಸಭೆ ಚುನಾವಣೆ ಮುಂದೆ ಬರೋದ್ರಿಂದ ಸಮೀಕ್ಷೆ ಮಾಡಿ ಅಭ್ಯರ್ಥಿಗಳನ್ನ ನಿರ್ಣಯ ಮಾಡಲಿಕ್ಕೆ ಅಂತೇಳಿ ಎಲ್ಲರ ಅಭಿಪ್ರಾಯ ಇತ್ತು. ಅದೇ ಅಭಿಪ್ರಾಯ ಅವ್ರಿಗೆ ತಿಳಿಸಿದ್ದೀವಿ. ಅವರು ಎಲ್ಲ ವಿಚಾರಗಳು ಮಾತಾಡಿ ನಾವು ಡಿಲ್ಲಿಯವ್ರಿಗೆ ತಿಳಿಸ್ತೀವಿ. ಅವರು ಒಂದು ಸರ್ವೆ ಮಾಡ್ತಾರೆ, ರಾಷ್ಟ್ರೀಯ BJP ಪಕ್ಷ ಏನು ಸರ್ವೆ ಮಾಡುತ್ತೆ ಅವರೇ ಒಂದು ತೀರ್ಮಾನ ಮಾಡ್ತಾರೆ. ಎಲ್ಲ ಒಳ್ಳೇದಾಗುತ್ತೆ, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅನ್ನೋ ಒಂದು ಮಾತು ಹೇಳಿದ್ದಾರೆ. ಆ ವಿಚಾರನೆ ನಾವೆಲ್ಲ ಮಾತಾಡ್ತೀವಿ. ರಾಜ್ಯದ ಅಧ್ಯಕ್ಷ ಭೇಟಿ ಮಾಡಕ್ಕೆ ಹೇಳಿದ್ದಾರೆ. ರಾಜ್ಯದ ಅಧ್ಯಕ್ಷರಿಗೂ ಭೇಟಿ ಆಗ್ಲಿಕ್ಕೆ ಅವ್ರು ಇಲ್ಲ, ಶಿಕಾರಿಪುರಕ್ಕೇನೋ ಹೋಗಿದ್ದಾರೆ. ನಾಳೆ ರಾಜ್ಯ ಎಕ್ಸಿಕ್ಯೂಟಿವ್ ಮೀಟಿಂಗ್ ಇರೋದು, ಸ್ಟೇಟ್ ಎಕ್ಸಿಕ್ಯೂಟಿವ್ ಮೀಟಿಂಗ್, ಅದರಲ್ಲಿ ಭೇಟಿ ಆಗ್ತಾರೆ. ಹಾಲಿ ಶಾಸಕರದಲ್ಲ, ಇದು ಲೋಕಸಭೆ ಚುನಾವಣೆ. ಬೇಡ ಬೇಕು ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ. ಅದೆಲ್ಲ ಸಮೀಕ್ಷೆ ಮಾಡಿ ರಾಜ್ಯದ ನಾಯಕರಾಗಿರಲಿ, ರಾಷ್ಟ್ರೀಯ ನಾಯಕರಾಗಲಿ ತೀರ್ಮಾನ ಮಾಡ್ತಾರೆ.